ಹುಡುಗಿ ಆರೋಗ್ಯ ಇಲ್ರಿ ಜೀರಾಕ್ ಜಾಗ ಇಲ್ರಿ ಮತ್ತ ಪಾಪ ಅವಂಗೂ ಪ್ರಾಬ್ಲಮ್ ರೀ ಕಿವ್ಯಾಗಿನ ಕೇಳ್ಸಂಗಿಲ್ರಿ ಅವಂಗ ಕಿವಿ ಇಲ್ರಿ ಅವನಿಗೆ ತಮ್ಮಗ್ರಿ ಕಿವಿ ಇಲ್ರಿ ಅವ್ ಕಿವ್ಯಾಗ ಏನೋ ಹಾಕಿರ ಕೇಳಿಸ್ತೈತ್ರಪ್ಪ ಅವ್ರಿಗೆ ತಲೆ ಬರ್ತಾರ ಭಾರಿ ಚೌಕ್ರಿ ಭಾಳ ಆಕ್ಟಿವ್ ಏನಾಯ್ತು ಹೆಂಗಾಯ್ತು ಅನ್ನೋದು ಯಾರಿಗೆ ಗೊತ್ತಾಗಲ್ಲ. ಈಗ ಹೆಲ್ತ್ ಹೆಂಗಿರ್ತದ ಮನುಷ್ಯನ ನೋಡಾಕ ಬರೋಬ್ಬರಿ ಅದ ಚಂದ ಅದ ಅಂತ ಹೇಳ್ಬೋದು. ಏನಾಗೈತಿ ಅನ್ನೋದು ಡಯಾಗ್ನೋಸ್ ಈಗ ಹೇಳ್ಬೇಕು. ಈಗ ಈ ದವಾಖಾನೆ ಪಾಂಖಾನೆ ತೋರಿಸಿದ್ರೆ ಗೊತ್ತಾಗಲ್ಲ. ಮೈಂಡ್ ಪಾಪ ಅವ್ರ ಮಂದಿನ ಸಹಾಯ ಮಾಡೈತಿ ಒಂದಿತ್ತು 30,000 ರೂಪಾಯಿ ಗಾಳಿ ಫೋನ್ ಪೇ ಅದೊಂದೇ ಜಮಾ ಮಾಡಿದ್ರಿ 30-35 ಸಾವಿರ ರೀ ರೊಕ್ಕ ಜಮಾ ಮಾಡೈತಿ ಪಾಪ ಅವ್ರ ಅಕೌಂಟ್ಗೆ ಜಮಾ ಮಾಡೈತಿ. ಅದಕ್ಕೆ ನಿಮ್ಮಲ್ಲಿ ಇಲ್ಲ ಅವ್ರ ಶರೀರ ಇದು ವಿಶೇಷ ಮಾಸನ ಐತಲ್ಲ ಕೊಟ್ಟಾರ ಮತ್ತೇನಾರ ಹೆಚ್ಚಿನ ಆದ್ಯತೆ ಇದ್ರೆ ಕೊಡ್ಸ್ರಿ. ಚಿಂದ ಇರಂಗಿಲ್ಲ, ಇದೇ ಒಂದೇ ಇರುದು. ಟ್ರೈ ಮಾಡ್ರಿ. ಒಂದು ಮನಿ ಎಂತೆಂತಾರು ತೊಗೊಂಡಾರ. ನಾ ಹೇಳಿ ಒಂದೇ ಮಾತು, ಮನಿ ತಗೊಂಡಾರ ಅಂದ್ರ ಯಾರು ಕೊಟ್ಟಾರ ಮನಿ ಅಂತ ಕೊಡಕ ಪ್ರಯತ್ನ ಮಾಡೋಣ. ಎಲ್ಲಿ ಮನಿ ಅದಾವ ಅನ್ನೋದು ನನಗ್ ಗೊತ್ತಿಲ್ಲ. ಅಲ್ಲಿ ಬನಟ್ಯಾಗ ಇದ್ರೊಳಗ ಮನಿ ಅದಾವ ಅಲ್ಲಿ. ಈಗ ಜನರಲ್ ಕೋಟಾ ಇಲ್ಲ. ಈಗ ಉಳಿದ SC ಕೋಟಾ ಉಳಿದಾವ 92 ಮನಿ ಉಳಿದಾವ. SC ಕೋಟಾದಾಗ ಉಳಿದ ಮನಿ ಅದಕ್ಕೆ 1 ಲಕ್ಷ ರೂಪಾಯಿ ಕಟ್ಟಬೇಕ. ಕಟ್ಟೋಣ. ನಾ ಎಲ್ಲಿದ್ರೆ ಮರಳಿ ಮಾಡಿಸ್ಕೊಟ್ಟಿದ್ದೀನಿ ಸರ್. ನೀವೊಂದು ಇದು ಬೇಕಲ್ಲ, ಆಪ್ಷನ್ ಬೇಕಲ್ಲ. ಅಲ್ಲಿ ಎಲ್ಲ ಕ್ಲೋಸ್ ಆಗ್ಬಿಟ್ಟಾವ ಈಗ. ನಿಮ್ಮ ಶಿಫಾರಸ್ ಮೇರೆಗೆ ಏನೋ ಅಧಿಕಾರಿಗಳು ಸ್ವಲ್ಪ ಎಚ್ಚೆತ್ತ ಏನಾದ್ರು ಒಂದು ಪರಿಹಾರ ಕೊಡ್ತಾರ ಪಾಪ. ನೋಡೋಣ ಅವ್ರ ಪರಿಸ್ಥಿತಿ ನೋಡಿದ್ರೆ ಮಾಡಿಸುವಂತದ್ದಾಗಿತ್ತು ನಮ್ಗೆ. ಆಕ್ಚುಲಿ ಹೇಳೋಕಂದ್ರೆ ಈಗ ಒಂದು ತಿಂಗಳಾತ್ರ ಸರ್ ಅವರಿಂದ ಎಲ್ಲ ಸಮಸ್ಯೆ ಕೇಳಾಕತ್ತ. ಪ್ರಯತ್ನ ಮಾಡೋಣ. ನಾವು ನೀವು ಕೂಡ ಮಾಡೋಣ. ಓಕೆ ಸರ್. ಬಾ ಕೊಡ್ಬಾರ್ದು. ದೇವರು ಒಳ್ಳೇದು ಮಾಡಿ ನೋಡೋಣ. ಏನ್ ಸಾಧ್ಯ ಆಗ್ತದೆ ಮಾಡೋಣ. ಕಾಯ್ದೆ जय बजरंग बली। ಯಾರು ಸಂಬಂಧಪಟ್ಟ ಯಾರದಾರು. ಆಮೇಲೆ ಇಲ್ಲಿ ನಮ್ಮ ಇವರು ಇಲಾಖೆ ವತಿಯಿಂದ ಅಂಗವಿಕಲರ ಇಲಾಖೆ ವತಿಯಿಂದ ಅವರು ಇಲ್ಲಿ ಬರಾಕ್ತಾರೆ ಸರ್. ಈಗ ನಾನು ಫೋನ್ ಹಚ್ಚಿದ್ದೆ ತಹಸೀಲ್ದಾರ್ ಇಲ್ಲ ಅವ್ರು ಬಂದಾಗ ಅವ್ರ ಮುಂದೆ ಹೇಳ್ಬಿಡ್ತಾರಲ್ಲ ಅವರು. ಅವರು ಹೇಳಿದ್ರಂದ್ರೆ ಏನು ಅವರಿಂದ ಏನು ಸೌಲಭ್ಯ ಸಿಗತ್ತೆ ಹೇಳ್ಬಿಟ್ರಂದ್ರೆ ಏನಪ್ಪ ಚಲೋ ಮತ್ತೆ ಏನೇನು ಸೌಲಭ್ಯ ಕೊಡ್ತದೆ. UDID ಕಾರ್ಡ್ ಮಾಡಿಸ್ರಿ. UDID ಕಾರ್ಡ್ ಮಾಡಿಸ್ರಿ. ಕಾರ್ಡ್ ಆದ ನಂತರ ಏನು ಗೌರ್ಮೆಂಟ್ದಿಂದ ಸಿಗ್ತದೆ ಮಾಡಿಸ್ರಿ. ಮತ್ತು ಯಾರು ಸಂಬಂಧಪಟ್ಟ ಡಾಕ್ಟರ್ ಯಾರು ಮನೆಗೆ ಬರೋದಿಲ್ಲ ಅದು ನೀವು UDID ಕಾರ್ಡ್ ಮಾಡಲಿ. ಎಮ್ಮನ ಒಂದ್ಸರಿ ತೋರ್ಸೋಣ. ಡಾಕ್ಟರ್ಗಳು ಇಲ್ಲಿ ಬರೋದಿಲ್ಲ ಯಾರು. ಅದೇ ಹೇಳ್ತೀನಿ, ನಾ ಬರ್ತೀನಿ ಎಲ್ಲ ಕಡೆ. ಯಾಕಂದ್ರೆ ಅವ್ರಿಗೆ ಅಲ್ಲಿ OPD ಇರ್ತತ್ತ. ಇಲ್ಲಾಂದ್ರೆ ಅವ್ರಿಗೆ ನೋಡಿ ಏನು ಅದು ವ್ಯವಸ್ಥೆ ಮಾಡ್ತೀನಿ. ಇವ್ರನ್ನಲ್ಲಿ ಕಟ್ಟಿ ಡಾಕ್ಟರ್ ಒಂದ್ಸರಿ ನೋಡ್ಲಿ ಅಂತ. ಏನು ಈಗ ನನಗೆ ತಿಳಿಯಂಗಿಲ್ಲ ಏನಾಗಿದೆ. ನಾ ಏನು ಹೇಳ್ತೀನಿ
ಅವರು ಏನು ಡಾಕ್ಟರ್ ಕನ್ಸಲ್ಟ್ ಮಾಡಿದ್ಮೇಲೆ ಏನು ಬೇಕಾದ್ರೆ ನೋಡೋದು ಮೆಡಿಸಿನ್ ಏನು ಬರ್ತದೆ ಮೆಡಿಸಿನ್ ಖರ್ಚು ಅದೆಲ್ಲ ನಾನೇ ತರಿಸ್ದಾಗ ನೋಡೋದು ಅವ್ರಿಗೆ ನಾ ಯಾವ್ದು ಸಿಗ್ತದೆ ನೋಡ ನಾ ಹೇಳ ಯಾವುದು ಸಿಗ್ತದೆ ಅದನ್ನ ಮಾಡ್ತೀನಿ ಯಾವುದು ಸಿಗಂಗಿಲ್ಲ ಅದನ್ನ ಮಾಡ್ತೀವಿ ಕೊಟ್ಬಿಡ್ರಿ ಅಂದ್ರೆ ನೀವು ಹೇಳೋದೆಲ್ಲ ನಂಗೆ ಅರ್ಥ ಆಗಿ ಬರ್ತದ ಒಂದೇ ಒಂದು ಏನು ನೀವು ಮನೆಗೆ ಕೇಳ್ತಿರ ಅದು ನಮ್ಮ ಹತ್ರ ಇಲ್ಲ ಮಾಡಲಿಕ್ಕೆ ಶಿಫಾರಸು ಮಾಡ್ಬೋದು ಅಷ್ಟೇನಾ ಏನು ಇವ್ರಿಗೆ ಕೇಳ್ಯಾರ ಎಲ್ಲರ ಅವಕಾಶ ಇದ್ರೆ ಮಾಡಿಕೊಡ್ರಿ ಕೇಳ್ಬೋದು ಸರಿ ಅವರು ಎಲ್ಲಿ ಐಡೆಂಟಿಫೈ ಮಾಡಿರ್ತಾರೆ ಯಾರು ಮನೆ ಇಟ್ಟಿರಂಗಿಲ್ಲ ಎಲ್ಲಿ ಯಾವ ಆಫೀಸರ್ ಮನೆ ಇಟ್ಟಿರಂಗಿಲ್ಲ ಆದ್ರೆ ಜಾಗ ಕೊಟ್ಟಿರ್ತಾರೆ ನೀವು ಮನೆ ಕಟ್ಕೋಬೇಕಂತ ಇರ್ತದೆ ಸರ್ ಯಾವುದೋ ಬಸವ ವಸತಿ ಅಂಬೇಡ್ಕರ್ ವಸತಿ ಒಳಗೆ ಆ ಜಾಗ ತೋರಿಸಿದ್ರೆ 1,00,000 ರೂಪಾಯಿ ಅದಕ್ಕೆ ಅವ್ರಿಗೆ ಇದು ಕೊಡ್ತಾರೆ ಸರ್ಕಾರ ಸಬ್ಸಿಡಿ ಇರ್ತೈತಿ ಉಳಿದೆಲ್ಲ ರೊಕ್ಕ ಹಾಕೊಂಡು ಕಟ್ಕೋಬೇಕಂತ ಈ ಸ್ಲಮ್ ಬೋರ್ಡ್ ಏನಿತ್ತು ಅದು ಹಂಗೆ ಐತಿ ಈಗ ಅದು 1 ಲಕ್ಷ ಕಟ್ಟಾಯಿತು ಸರ್ ಇಲ್ಲ 1 ಲಕ್ಷ ಐತಿ ಕಟ್ಟಬೇಕು ಈಗ ಅವ್ರು ಕಟ್ಟಬೇಕಾದ್ರೂ ಈಗ ಕ್ಲೋಸ್ ಆಗಿದೆ ಅದಕ್ಕೆ ಮಾಡ್ಲಿಕ್ಕೆ ಅವಕಾಶ ಅದು ಮುಗಿದೈತೆ ವಿಶೇಷವಾಗಿ ಮಾಡ್ಲಿಕ್ಕೆ ಬರುವಂಥದ್ದು ಇಲ್ಲ ನಾವು ಏನು ಸವಲತ್ತು ಸಿಗ್ಬೇಕಾಗ್ಯದ ಅದನ್ನು ಮಾಡಿ ನಿನ್ನೆ ನಾವು ಇಲ್ಲಿ ನಮ್ಮ ಇವ್ರು ಮಂಜುನಾಥ್ ರಾವಳ ಅವರ ತಂಗಿ ವಿಷಯವಾಗಿ ಅವ್ರ ಮನೆಗೆ ವಿಸಿಟ್ ಕೊಟ್ಟಿದ್ದೀವಿ ಬರ್ರಿ ವಿಸಿಟ್ ಕೊಟ್ಟಿದ್ದೀವಿ ನಿನ್ನೆ ಬಂದ ಅವ್ರಿಗೆ ಮೂಲವಾಗಿ ಎಲ್ಲ ಸಾರ್ವಜನಿಕರು ಏನ್ ಮಾಡಿದ್ರು ಕೆಲವ್ರಿಗೆ ಈ ರೀತಿ ಒಂದು ತೊಂದರೆಯಲ್ಲಿದಾರ ಅಂತಲೇ ಅವ್ರಿಗೆ ಏನ್ ಮಾಡಿದ್ರು ಸ್ಟೇಟ್ ಬನ್ನಿ ತೊಂದರೆಯಲ್ಲಿದಾರ ಅಂತಲೇ ಸಾರ್ವಜನಿಕರಿಗೆ ನಾವು ಮನವಿ ಮಾಡಿದ್ವಿ ಆ ಮನವಿಗೆ ಸ್ಪಂದಿಸಿ ಸಾರ್ವಜನಿಕರಿಗೆ ಅವ್ರಿಗೆ ಒಂದು 32,000 ರೂಪಾಯಿ ಮಟ್ಟ ಅವರಿಗೆ ಸಹಾಯಧನ ಮಾಡಿದ್ದಾರೆ ಅವ್ರಿಗೆಲ್ಲ ಸಹಾಯಧನ ಮಾಡಿದವರಿಗೆ ಧನ್ಯವಾದಗಳು ಅದೇ ರೀತಿಯಾಗಿ ಕೆಲವೊಂದು ಪತ್ರಕರ್ತರು ಕೆಲವೊಂದು ನ್ಯೂಸ್ ಚಾನೆಲ್ದವರು ಕೂಡ ಬಂದು ಅವ್ರ ಮನೆಯವರ ಪರಿಸ್ಥಿತಿ ನೋಡಿ ಅದ್ರು ಎಲ್ಲ ವಿಡಿಯೋವನ್ನು ಮಾಡಿ ಒಂದು ಅವ್ರಿಗೆ ಆರ್ಥಿಕವಾಗಿ ಸ್ವಲ್ಪ ಸವಲತ್ತನ್ನು ಹೊಂದಾಕ ಎಲ್ಲರೂ ಅನುಕೂಲ ಮಾಡಿದ್ರು ಅದೇ ವಿಷಯವಾಗಿ ನಿನ್ನೆ ಬಂದು ಅವ್ರನ್ನ ನಾವು ಮಾತಾಡಿಸಿದಾಗ ಇಲ್ಲ ಸರ್ ನಮ್ಗೆ ಒಂದು ಆರ್ಥಿಕವಾಗಿ ಒಂದು 32,000 ರೂಪಾಯಿ ನಮ್ಗೆ ಜಮಾ ಆಗೈತಿ ಬಟ್ ನಮ್ಗೆ ಇರಾಕ ಮನೆದೊಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರೆ ಒಳ್ಳೇದಾಕೈತನ ಅಂತಲೇ ನಿನ್ನೆ ಆ ವಿಷಯವನ್ನು ನಮ್ಮ ಬನಟ್ಟಿ ರಫೇವನಟ್ಟಿ ತಾಲೂಕಿನ ತಹಸೀಲ್ದಾರ್ ಸಾಹೇಬರಿಗೆ ಈ ವಿಷಯವನ್ನು ತಿಳಿಸಿದ್ದೀವಿ ಅವರು ತಹಸೀಲ್ದಾರ್ ಸಾಹೇಬರವರು ಇಲ್ಲ ನಿನ್ನೆ ಸಾಯಂಕಾಲ ನಾವು 6 ಗಂಟೆಗೆ ಅವ್ರು ಭೇಟಿ ಆದ್ರು ಇವತ್ತು ಮುಂಜಾನೆ 10 ಗಂಟೆಗೆ ಅವರು ಇಲ್ಲಿ ಸ್ಪಾಟಿಗೆ ಬಂದಿದ್ರು ಬಂದ ಇಲ್ಲಿ ಒಂದು ಅವ್ರ ತಾಯಿ ಕಡೆಯಿಂದ ಒಂದು ಅರ್ಜಿ ಕೊಟ್ಟಾರ ಅವರು ಬೆಲಾರೆ ಆ ತಾಯಿ ಕಡೆಯಿಂದ ಅರ್ಜಿ ಕೊಟ್ಟಿದ್ವಿ ಅರ್ಜಿ ಕೊಟ್ಟಿದ್ಮೇಲೆ ಅವರು ಈಗ ಅರ್ಜಿಯನ್ನು ತಗೊಂಡು ಅದ್ರ ಬಗ್ಗೆ ನಾನು ಯಾವ ಇಲಾಖೆಗೆ ಶಿಫಾರಸು ಮಾಡಬೇಕು ಆ ಇಲಾಖೆಗೆ ನಾನು ಶಿಫಾರಸು ಮಾಡಿ ಅವ್ರಿಗೆ ಒಂದು ಮನೆ ಕೊಡಿಸುವಂತ ವ್ಯವಸ್ಥೆ ಮಾಡ್ತೀವಿ ಅಂತ ತಹಸೀಲ್ದಾರ್ ಅವರು ಹೇಳಿದ್ದಾರೆ ಅದರ ಸಲುವಾಗಿ ನೀವು ಸ್ಥಳೀಯವಾಗಿ ತಾವು ಎಲ್ಲ ಅವ್ರ ಇಲ್ಲಿ ತಹಸೀಲ್ದಾರ್ ಅವರು ಈ ರೀತಿ ಹೇಳಿಕೆ ಕೊಟ್ಟರು ಬಟ್ ತಹಸೀಲ್ದಾರ್ಗೆ ನಾವು ಇನ್ನೊಂದ್ಸಲ ನೀವು ಸ್ಥಳೀಯರು ಎಲ್ಲರೂ ಕೂಡಿ ಒಂದು ಅರ್ಜಿ ರೆಡಿ ಮಾಡಿ ಇಲ್ಲ ಪಾಪ ಅವ್ರಿಗೆ ಈ ರೀತಿ ತೊಂದರೆ ಐತೆ ನೀವು ಸ್ಥಳೀಯವಾಗಿ ಒಂದು ಅರ್ಜಿ ಕೊಡ್ಬೋದ್ರಿ ಈಗ ಅವ್ರ ತಾಯಿ ಹೊತ್ತಿಂದ ಒಂದು ಕೊಟ್ಟಾರೆ ಅವ್ರು ಈಗ ನಮಗೆ ತೊಂದರೆ ಐತೆ ಅಂತ ಹೇಳಿ ನೀವು ಎಲ್ಲರೂ ಕೂಡಿ ಒಂದು ಅರ್ಜಿ ಮಾಡಿ ಕೊಡ್ರಿ ಸರ್ ಯಾಕಂತೇಳಿ ಅವ್ರಿಗೆ ತೊಂದರೆ ನಿಮ್ಗೆಲ್ಲ ಕಣ್ಮುಂದೆ ಐತೆ ನೀವೆಲ್ಲರೂ ಕೂಡ ಒಂದು ಸಹಿ ಮಾಡಿ ಇಲ್ರಿ ಹಿಂಗೆ ನಮ್ಮಲ್ಲಿ ನಮ್ಮ ಮನ್ಯಾಗ ಹಿಂಗೆ ಎಲ್ಲರೂ ಅವ್ರಿಗೆ ನೀವು ಒಂದು ಮನಿ ಒಂದು ಸರ್ಕಾರದಿಂದ ಒಂದು ಸವಲತ್ತಿನ ಒಂದು ಮನಿ ಹಾಕಿಸ್ಕೊಡ್ರಿ ಅಂತ ಹೇಳಿ ನೀವು ಒಂದು ಅರ್ಜಿ ಕೊಡ್ರಿ ಪಾಪ ಅವ್ರಿಗೆ ಒಳ್ಳೇದಾಗುತ್ತೆ ಓಕೆ ಥ್ಯಾಂಕ್ ಯು ನಮಸ್ಕಾರ